ನಿಮ್ಮ ಹೊಲದಲ್ಲಿ ಗೊಣ್ಣೆ ಹುಳು ಸಮಸ್ಯೆ ಹೆಚ್ಚಾಗ್ತಿದ್ಯಾ? ಬೆಳೆಯ ಬೇರು ತಿಂದು ನಾಶ ಮಾಡುತ್ತಾ ಇದೆಯಾ? ಇಲ್ಲಿದೆ ನೈಸರ್ಗಿಕ ಪರಿಹಾರ. ಅದೇ ಮೆಟರೈಸಿಯಂ ಅನಿಸೊಪ್ಲೆ. ಇದೊಂದು ಶಿಲೀಂಧ್ರ ಅಂದ್ರೆ ಫಂಗಸ್. ಇದು ಗೊಣ್ಣೆ ಹುಳುವಿನ ಮೇಲೆ ಹರಡಿ ದೇಹವನ್ನ ನುಗ್ಗಿ ಅದನ್ನ ಕೊಂದು ಹಾಕುತ್ತೆ. ಸತ್ತ ಹುಳುವಿನ ದೇಹದಲ್ಲಿರುವ ಫಂಗಸ್ಗಳು ಬೇರೆ ಹುಳುಗಳನ್ನ ಅಟ್ಯಾಕ್ ಮಾಡಿ ಕೊಂದು ಹಾಕುತ್ತೆ. ಈ ಫಂಗಸ್ಗೆ ಗೊಣ್ಣೆ ಹುಳು ಒಂಥರ ಫೇವರೇಟ್ ಫುಡ್ ಇದ್ದಂಗೆ. ಗೊಣ್ಣೆ ಹುಳು ಮಾತ್ರವಲ್ಲ, ಟರ್ಮೈಟ್ಸ್, ರೂಟ್ ಗ್ರಬ್ ಹಾಗೂ ಇತರೆ ಮಣ್ಣಿನ ಕೀಟಗಳ ಮೇಲೇನೂ ಪರಿಣಾಮಕಾರಿ. ಇದನ್ನ ಹೇಗೆಲ್ಲ ಯೂಸ್ ಮಾಡಬಹುದು? ಅದರಲ್ಲಿ 2 ವಿಧಾನಗಳಿದೆ. ಒಂದು ಸ್ಪ್ರೇ ಮಾಡೋದು, ಎರಡನೇದು ಸಾಯಿಲ್ ಅಪ್ಲಿಕೇಶನ್ ಮಾಡೋದು. ಸ್ಪ್ರೇ ಬಗ್ಗೆ ನೋಡೋಣ. 1 ಲೀಟರ್ ನೀರಿಗೆ 5 ರಿಂದ 10 ml ಅನ್ನ ಮಿಶ್ರಣ ಮಾಡಿ ಅಥವಾ 16 ಲೀಟರ್ ಸ್ಪ್ರೇಯರ್ಗೆ 100 ml ಅಷ್ಟು ಈ ಬಯೋ ಏಜೆಂಟ್ ಅನ್ನ ಹಾಕಿ ಬೆಳಗಿನ ಅಥವಾ ಸಾಯಂಕಾಲದ ವೇಳೆಯಲ್ಲಿ ಮಣ್ಣಿನ ಮೇಲೆ ಸ್ಪ್ರೇ ಮಾಡಬೇಕು. ಈಗ ಎರಡನೇ ವಿಧಾನ, ಅದು ಸಾಯಿಲ್ ಅಪ್ಲಿಕೇಶನ್. 1 ಎಕರೆಗೆ 2 ರಿಂದ 4 kg ಮಿಶ್ರಣ ಮಾಡಿ ಗೊಬ್ಬರ ಅಥವಾ ಮರಳಿನ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು. ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿದೆ, ಅದು ಮಲ್ಟಿಪ್ಲಿಕೇಶನ್. ಈ ಫಂಗಸ್ ಅನ್ನ ಮನೆಯಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿ ಬಳಸೋದ್ರಿಂದ ಜಾಸ್ತಿ ಏರಿಯಾವನ್ನ ನಾವು ಕವರ್ ಮಾಡಬಹುದು, ಅದು ಕಮ್ಮಿ ಖರ್ಚಿನಲ್ಲಿ. ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 kg ಜೋಳವನ್ನ ತೇವಗೊಳಿಸಬೇಕು. ಅದಕ್ಕೆ 100 ಗ್ರಾಂ ಬಯೋ ಏಜೆಂಟ್ ಅನ್ನ ಸೇರಿಸಬೇಕು. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಡಾರ್ಕ್ ಪ್ಲೇಸ್ ಅಲ್ಲಿ 10 ರಿಂದ 12 ದಿನಗಳವರೆಗೂ ಇಡಬೇಕು. ಅಲ್ಲಿ ಮಾಯಿಶ್ಚರ್ ಅನ್ನ ಕಾಪಾಡ್ತಾ ಇರಬೇಕು ನಾವು. 10 ದಿನಗಳ ನಂತರ ನೀವು ಹಸಿರು ಫಂಗಸ್ ಗ್ರೋತ್ ಅನ್ನ ನೋಡ್ತೀರಾ. ಅಂದ್ರೆ ಮೆಟರೈಸಿಯಂ ಅನಿಸೊಪ್ಲೆ ಸಕ್ಸಸ್ಫುಲಿ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಇದನ್ನ ನೀವು 2 ರಿಂದ 4 kg ಪ್ರತಿ ಎಕರೆಗೆ FIM ಅಥವಾ ಮರಳಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ಇದನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಸೇಮ್ ಪ್ರಾಕ್ಟೀಸ್ ಅನ್ನ ನೀವು FIM ಅಥವಾ ವರ್ಮಿ ಕಾಂಪೋಸ್ಟ್ ಪಿಟ್ಗೂ ಕೂಡ ಯೂಸ್ ಮಾಡಬಹುದು. ಅವ್ರಿಗೂ ಕೂಡ ಸೇಮ್ ಪ್ರಾಕ್ಟೀಸ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಓವರ್ ಆಲ್ ಆಗಿ ಇದೊಂದು ಲಾಂಗ್ ಲಾಸ್ಟಿಂಗ್, ಚೀಪರ್ ಅಂಡ್ ಎಫೆಕ್ಟಿವ್ ಕಂಟ್ರೋಲ್ ಮೇಜರ್ಸ್ ಆಗಿದೆ. ಕೆಲವೊಂದು ಪ್ರೋ ಟಿಪ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನ ಚೆಕ್ ಮಾಡಿ. ಅದು ನಿಮಗೆ ತುಂಬಾನೇ ಯೂಸ್ಫುಲ್ ಅನ್ಸುತ್ತೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಅವರ್ ಪೇಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್.